ಈಗ ಕೃಷಿಗೆಲ್ಲ ಏನೇನು ಸಿಕ್ಕದೆ, ಮಹಿಳೆಯರಿಗೆ ಏನೇನು ಸಿಕ್ಕದೆ, 16 ವರ್ಷದೊಳಗಿರುವಂತಹ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಲಾಗಿದೆ. ಹಾಗಿದ್ರೆ ಕೃಷಿಗೆ ಸಿಕ್ಕಿದ್ದೇನು ಅಂತ ನೋಡಬಹುದು. ರೋಗ ಕೀಟ ನಿಯಂತ್ರಣಕ್ಕೆ 10 ಕೋಟಿ ರೂಪಾಯಿ, ಹಾಗೆ ಹೊನ್ನಾಳಿ ತೊರವಿನಲ್ಲಿರುವಂತಹ ಕೃಷಿ ಮಾರುಕಟ್ಟೆಗೆ ಏನೇ ಅಂದರೆ ಕೃಷಿಯವರಿಗೆ ಸಿಕ್ಕಬೇಕಾಗಿರುವಂಥದ್ದು ಏನೇನು ಅನ್ನೋದನ್ನ ಬಜೆಟ್ ಮಂಡನೆ ಮಾಡಿದ್ದಾರೆ. 64 ಕೋಟಿ ವೆಚ್ಚದ ಕೃಷಿ ಮಾರುಕಟ್ಟೆಗೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಿಎಂ ಸಿದ್ದು. ಈಗ ಸತ್ಯ ತೋಟ ಸಮಗ್ರ ಅಭಿವೃದ್ಧಿಗೆ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತಿನ ಬಜೆಟ್ನಲ್ಲಿ ಕುಲಂಕುಷವಾಗಿ ಮಾತನಾಡಿದ್ದಾರೆ. ಮೈಸೂರಿನ ಲಿಂಗಾಬುಧಿಯಲ್ಲಿ ಸಸ್ಯ ತೋಟ ಇದೆ, ಅದಕ್ಕೂ ಕೂಡ ಹಾಗೆ ರಾಮನಗರ ಶಿಡ್ಲಘಟ್ಟದಲ್ಲಿ ಇರುವಂತಹ ಸಿಲ್ಕ್ ಪಾರ್ಕ್ ಅಂಡ್ ಹಾವೇರಿ ತಾಂಡವಾಪುರದಲ್ಲಿ ಇರುವಂತಹ ಸಿಲ್ಕ್ ಪಾರ್ಕ್, ಇದೆಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಎಷ್ಟೆಷ್ಟು ಫಂಡ್ಗಳನ್ನು ಕೊಡಬೇಕಾಗತ್ತೆ ಅದಕ್ಕೆ ಅಂತ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಅನುಷ್ಠಾನ ಮಾಡುವುದಕ್ಕೆ ಕೃಷಿಗೆ ಸಿಗ್ತಾ ಇರುವಂತಹ ಈ 100 ಕೋಟಿ ವೆಚ್ಚ. ಸಿರಿಧಾನ್ಯ ಆಗಿರ್ಬೋದು, ಉತ್ಪನ್ನ ಉತ್ತೇಜನ ಮಾಡೋದಾಗಿರಬಹುದು, ಮಣ್ಣಿನ ಗುಣಮಟ್ಟವನ್ನ ಪರಿಶೀಲಿಸಿ ಅದನ್ನು ಮತ್ತಷ್ಟು ಹೆಚ್ಚಿಸೋದಾಗಿರಬಹುದು, ಎಲ್ಲವೂ ಕೂಡ ಕೃಷಿಗೆ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಮುಂದಿನ 3 ವರ್ಷದಲ್ಲಿ ಸಸ್ಯ ಸಂಜೀವಿನಿ ಯೋಜನೆಯನ್ನು ಕೂಡ ತರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನ ಜಾರಿ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಕೃಷಿಗಾಗಿ ಎಐ ತಂತ್ರಜ್ಞಾನವನ್ನ ಆಧಾರಿತವಾಗಿ ಇಟ್ಕೊಂಡು ರೈತ ಕರೆ ಕೇಂದ್ರವನ್ನ ತೆಗೆಯೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ.